ಮತ್ತು ಬಂಗಿನ ಸಮಸ್ಯೆಗೆ ಒಂದು ರಾಮಬಾಣದಂತೆ ಕೆಲಸ ಮಾಡುವಂತಹ ಒಂದು ಗಿಡದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಗಿಡದ ಹೆಸರು ತಂಗಡಿ ಗಿಡ ಅಥವಾ ಹಾವರಕೆ ಗಿಡ ಅಂತ ಕರೀತಾರೆ. ಹಳ್ಳಿ ಕಡೆ ಇದನ್ನು ಸಾಮಾನ್ಯಕ್ಕೆ ಎಲ್ಲರೂ ನೋಡಿರ್ತೀರ. ಇದು ಬೇಲಿ ಸಂದಿ ಜಾಸ್ತಿ ಬೆಳೆಯುತ್ತೆ. ಇದಕ್ಕೆ ಯಾರೂ ಸಹ ಬೀಜ ಹಾಕಿ ನೀರು ಹಾಕಿ ಏನು ಬೆಳೆಸಿರಲ್ಲ. ಇದು ಬೇಲಿ ಸಂದಿನೇ ಯಥೇಚ್ಛವಾಗಿ ಬೆಳೆದಿರುತ್ತೆ. ಇದನ್ನು ಸೂಕ್ಷ್ಮವಾಗಿ ಗಿಡನ ಸೂಕ್ಷ್ಮವಾಗಿ ನಾವು ಗಮನಿಸಿದರೆ ಇದರ ಎಲೆ ಹುಣಸೆ ಮರದ ಎಲೆ ರೀತಿಯೇ ಇರುತ್ತೆ ಮತ್ತು ಹಳದಿ ಕಲರ್ ಹೂವನ್ನು ಬಿಡುತ್ತೆ. ಈ ಹೂವಿನಿಂದ ನಾವು ಹೇಗೆ ಕಪ್ಪು ಕಲೆಗಳನ್ನ ಹೋಗಲಾಡಿಸ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲು ಈ ಹೂವನ್ನು ಬಿಡಿಸ್ಕೋಬೇಕು. ಈ ಬಿಡಿಸ್ಕೊಂಡು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸ್ಕೋಬೇಕು. ಅದು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಬೇಕು. ಏಕೆ ಅಂದರೆ ಅದನ್ನು ಪುಡಿ ಮಾಡ್ಕೊಂಡು ನಾವು ಸ್ಟೋರ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ಒಣಗಿಸಿ ನಂತರ ಅದನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡ್ಕೋಬೇಕು. ಒಣಗಿದ ತಕ್ಷಣವೇ ಗೊತ್ತಾಗುತ್ತೆ. ನಾವು ಕೈಲಿ ಮುಟ್ಟಿದ ತಕ್ಷಣವೇ ಅದು ಪುಡಿ ಪುಡಿ ಆಗ್ತಾ ಇರುತ್ತೆ. ನಾವು ಮುಖಕ್ಕೆ ಅದು ಅಪ್ಲೈ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಪೌಡ್ರ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾವು ಮಿಕ್ಸಿಯಲ್ಲೇ ಅದನ್ನು ಪೌಡ್ರ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಪೌಡರ್ ಬಂದಿದೆ. ತುಂಬ ಸಾಫ್ಟಾಗಿ ಮಾಡ್ಕೋಬೇಕು. ಅದನ್ನು ಜರಡಿ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳಿ. ಈಗ ಇದನ್ನು ಒಂದು ಕಂಟೈನರ್ಗೆ ಇಟ್ಕೊಳ್ಳಿ. ಕಂಟೈನರ್ಗೆ ಹಾಕ್ಕೊಳ್ಳಿ. ಈ ರೀತಿ ಒಂದು ಕಂಟೈನರ್ಗೆ ಅದನ್ನು ಸ್ಟೋರ್ ಮಾಡಾದಮೇಲೆ ತೆಂಗಿನ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಇದರಲ್ಲಿ ಯಾವುದಾದ್ರೂ ಸರಿ, ಆ ಎಣ್ಣೆನ ಆ ಪೌಡರ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಮಲ್ಲಿ ಯಾವುದಿರುತ್ತೋ ಆ ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆ ಅಥವಾ ತೆಂಗಿನ ಎಣ್ಣೆ ಇವೆರಡಲ್ಲಿ ಒಂದನ್ನು ಬಳಸ್ಕೊಳ್ಳಿ. ಈ ರೀತಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಾದಮೇಲೆ ನಿಮಗೆ ಎಲ್ಲಿ ಕಪ್ಪು ಕಲೆ ಇರುತ್ತೋ ಅಥವಾ ಮೊಡವೆ ಕಲೆ ಅಥವಾ ಬಂಗು ಎಲ್ಲಾಗಿರುತ್ತೋ ಅಲ್ಲಿಗೆ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಒಂದು ವಾರಗಳ ಕಾಲ ಹಚ್ಚಿ ನಿಮಗೆ ರಿಸಲ್ಟು ಗೊತ್ತಾಗ್ಬಿಡುತ್ತೆ ತಕ್ಷಣ. ನಾನು ಹೇಳಿರುವಂತಹ ಮನೆಮದ್ದು ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.